ಇಷ್ಟು ದಿನ ವಿದೇಶದಲ್ಲಿರೋ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದರೆ ಇದೀಗ ಕರುನಾಡಿನಲ್ಲಿಯೂ ಸ್ವಿಸ್ ಬ್ಯಾಂಕ್ ಮೀರಿಸುವಂತ ಬ್ಯಾಂಕ್ ಇದೆ. ಮಂಗಳೂರಿನ ದಕ್ಷಿಣ ಕನ್ನಡ ಡಿಸಿಸಿ ಬ್ಯಾಂಕ್ ಕಪ್ಪು ಕುಳಗಳ ಪಾಲಿಗೆ ಸ್ವಿಸ್ ಬ್ಯಾಂಕ್ ಆಗಿದೆ. ಈ ಬ್ಯಾಂಕ್ನಲ್ಲಿ ರಾಜಕಾರಣಿಗಳು ಸೇರಿದಂತೆ ಪ್ರಭಾವಿಗಳಿಗೆ ಕೋಟಿ ಕೋಟಿ ಬ್ಲಾಕ್ ಮನಿ ಡೆಪಾಸಿಟ್ ಆಗಿದೆ. ಈ ಬ್ಯಾಂಕ್ನಲ್ಲಿರೋ 120 ಅಕೌಂಟ್ಗಳಿಗೆ ನಂಬರ್ ಇದೆ, ಆದರೆ ಹೆಸರೇ ಇಲ್ಲ. ಇನ್ನು KYC ನಿಯಮ ಗಾಳಿಗೆ ತೂರಲಾಗಿದೆ. ನೋಟ್ ನಿಷೇಧದ ಬಳಿಕ ಕೇವಲ 3 ದಿನದಲ್ಲಿ 600 ಕೋಟಿ ಡೆಪಾಸಿಟ್ ಆಗಿದೆ. ಬ್ಯಾಂಕ್ನ ಖಜಾನೆ ಕಪ್ಪು ಹಣದಿಂದ ತುಂಬಿ ತುಳುಕ್ತಾ ಇದೆ. ಈ ಸ್ವಿಸ್ ಬ್ಯಾಂಕ್ಗೆ 20 ವರ್ಷದಿಂದ ರಾಜೇಂದ್ರ ಕುಮಾರ್ ಅಧ್ಯಕ್ಷರಾಗಿದ್ದು, ಇವರು ಕಪ್ಪು ಕುಳಗಳಿಗೆ ಸಹಕಾರ ನೀಡಿದ್ದಾರೆ. ಇವರ ನೇತೃತ್ವದಲ್ಲೇ ವೈಟ್ ಅಂಡ್ ಬ್ಲಾಕ್ ದಂಧೆ ಭರ್ಜರಿಯಾಗಿ ನಡೆದಿದೆ. ಕದ್ದು ಮುಚ್ಚಿ ಮಾಡಿದ್ದ ಅಕ್ರಮ ಇಡಿ ಕಣ್ಣಿಗೆ ಬಿದ್ದಿದೆ. ಬ್ಯಾಂಕ್ ಅಧಿಕಾರಿಗಳೇ ಹೇಳಿರುವಂತೆ 428 ಕೋಟಿ ಜಮೆಯಾಗಿದ್ದು, ಈ ಬ್ಯಾಂಕ್ ವಹಿವಾಟು 6,000 ಕೋಟಿ ರೂಪಾಯಿ ಆಗಿದೆ. ಇನ್ನು ಬ್ಯಾಂಕ್ನಲ್ಲಿರುವ ಒಟ್ಟು ಠೇವಣಿ 3,220 ಕೋಟಿ. ನೋಟ್ ಬ್ಯಾನ್ ನಂತರ ಇಲ್ಲಿ 428 ಕೋಟಿ ಡೆಪಾಸಿಟ್ ಆಗಿದ್ದು, ಇಡಿ ಹೇಳುವ ಪ್ರಕಾರ 120 ಝೀರೋ ಅಕೌಂಟ್ ಇವೆ. ಅದರಲ್ಲಿ 300 ಕೋಟಿ ರೂಪಾಯಿ ಕಳ್ಳ ಠೇವಣಿ ಇಡಲಾಗಿದೆ. ಕೆಲವೇ ದಿನಗಳಲ್ಲಿ ಎಲ್ಲರ ಜಾತಕ ಕೂಡ ಬಯಲಾಗಲಿದೆ. ಇಷ್ಟು ದಿನ ನಾವು ವಿದೇಶದಲ್ಲಿರುವಂತಹ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಇದೀಗ ನಮ್ಮ ಕರ್ನಾಟಕದಲ್ಲೇ ಸ್ವಿಸ್ ಬ್ಯಾಂಕ್ ಅನ್ನು ಕೂಡ ಮೀರಿಸಿರುವಂತಹ, ಅಂದ್ರೆ ವಿದೇಶದಲ್ಲಿರುವಂತಹ ಸ್ವಿಸ್ ಬ್ಯಾಂಕ್ ಅನ್ನು ಮೀರಿಸುವಂತಹ ಒಂದು ಸ್ವಿಸ್ ಬ್ಯಾಂಕ್ ಕರ್ನಾಟಕದಲ್ಲಿದೆ. ಅದು ಯಾವುದೂ ಅಲ್ಲ, ನಾವು ಮಂಗಳೂರಿನಲ್ಲಿರುವಂತಹ ದಕ್ಷಿಣ ಕನ್ನಡ DCC ಬ್ಯಾಂಕ್. ಅದು ಕಪ್ಪು ಕುಳಗಳ ಪಾಲಿಗೆ ನಿಜಕ್ಕೂ ಒಂದು ಆರಾಧ್ಯ ದೈವ ಅಂತ ಹೇಳ್ಬೋದು. ಯಾಕಂತಂದ್ರೆ ನೋಟ್ ಬ್ಯಾನ್ ಆದ ಬಳಿಕ ಕೇವಲ 3 ದಿನಗಳಲ್ಲಿ ಕೋಟಿ ಕೋಟಿ ಹಣ ಈ ಒಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ KYC ಅನ್ನುವಂತಹ ನಿಯಮ ಏನಿದೆ, ಆ ನಿಯಮವನ್ನು ಕೂಡ ತೂರಿ 120 ಝೀರೋ ಅಕೌಂಟ್ ಕಂಡು ಬಂದಿರುವಂಥದ್ದು. ಆದರೆ ಇಷ್ಟೆಲ್ಲ ಕಪ್ಪು ಹಣ ಇಲ್ಲಿ ತುಂಬಿರೋದಕ್ಕೆ ಕಾರಣ ಯಾರು ಅನ್ನುವಂಥದ್ದು ಕೂಡ BTVಯಲ್ಲಿ ಈಗ ಬಟಬಯಲಾಗಿದೆ. ಅಷ್ಟೇ ಅಲ್ಲದೆ ಆ ಅಕೌಂಟ್ಗಳು ಯಾರದ್ದು, ಅಷ್ಟು ಕಪ್ಪು ಹಣವನ್ನು ಯಾರಿಲ್ಲಿ ತುಂಬಿದ್ರು, ಅದೆಲ್ಲರದ ಕುರಿತಂತೆ ಜಾತಕ ಏನೇನಿದೆ ಅವ್ರದ್ದು, ಅದೆಲ್ಲವೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಟಬಯಲಾಗಲಿದೆ.